ನೀವು ಯೂಟ್ಯೂಬ್ ನಲ್ಲಿ ಯಾವುದೇ ವಿಡಿಯೋಸ್ ನೋಡ್ಬೇಕಂದ್ರೆ ನಿಮ್ಮ ಹತ್ರ ಇಂಟರ್ನೆಟ್ ಇರಲೇಬೇಕು. ಅದೇ ರೀತಿ ಯೂಟ್ಯೂಬ್ ನಲ್ಲಿ ನೀವು ಒಬ್ಬ ಕ್ರಿಯೇಟರ್ ಇದ್ದೀರಾ, ಅಲ್ಲಿಂದ ಅರ್ನಿಂಗ್ಸ್ ಕೂಡ ಮಾಡ್ಬೇಕಂತಿದ್ದೀರಾ ಅಂದ್ರೆ ನಿಮ್ಮ ಬಳಿ ಒಂದು ಆಡ್ಸೆನ್ಸ್ ಅಕೌಂಟ್ ಇರಲೇಬೇಕು. ಅದಿಲ್ಲ ಅಂದ್ರೆ ನಿಮ್ಗೆ ಪೇಮೆಂಟೇ ಬರಲ್ಲ. ಓಕೆ, ಆಡ್ಸೆನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಏನ್ ಯೂಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಅದರಲ್ಲಿ ನಿಮ್ಮ ಐಡಿ ವೆರಿಫೈ ಹೇಗೆ ಮಾಡೋದು, ಅಡ್ರೆಸ್ ವೆರಿಫಿಕೇಶನ್ ನ ಹೇಗೆ ಮಾಡೋದು, ಅದೆಲ್ಲ ಆದ್ಮೇಲೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನ ಬ್ಯಾಂಕ್ ಅಕೌಂಟ್ ಗೆ ಹೇಗೆ ಲಿಂಕ್ ಮಾಡೋದಂತ ಎಲ್ಲ ಡೀಟೇಲ್ಸ್ ನ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿ ಅಪ್ಲೋಡ್ ನ ಮಾಡಿದೀನಿ. ಇವತ್ತು ಆ ಎಲ್ಲ ಟಾಪಿಕ್ಸ್ ನ ಮತ್ತೆ ಹೇಳಿ ಟೈಮ್ ವೇಸ್ಟ್ ಮಾಡೋದೇನ್ ಬೇಡ. ಅದ್ರ ಬದಲು ಆಡ್ಸೆನ್ಸ್ ಬಗ್ಗೆ ಚಿಕ್ಕ ಪುಟ್ಟ ಡೌಟ್ಸ್ ಏನೆಲ್ಲ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಸ್ಮಾಲ್ ಡೌಟ್ಸ್ ಅಂದ್ರೆ ಮಿಸ್ಟೇಕ್ಸ್ ಏನಿರುತ್ತಲ್ಲ ಅದರಿಂದಾನೇ ಮುಂದೆ ಹೋಗಿ ದೊಡ್ಡ ಪ್ರಾಬ್ಲಮ್ ಆಗೋದು. ಅದೇ ರೀತಿ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಆಗೋದ್ ಬೇಡ. ಸೊ ಈ ರೀತಿಯ ಚಿಕ್ಕ ಆಡ್ಸೆನ್ಸ್ ಮಿಸ್ಟೇಕ್ಸ್ ನ ಡೀಟೇಲ್ಸ್ ನಿಮ್ಗೆ ಕ್ಲಿಯರ್ ಆಗಿ ಎಲ್ಲೂ ಸಿಗಲ್ಲ. ಇವನ್ ಯೂಟ್ಯೂಬ್ ಅಲ್ಲೂ ನೀವು ತುಂಬಾನೇ ಹುಡುಕಾಡ್ಬೇಕಾಗುತ್ತೆ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಟೋಟಲ್ ಆಗಿ 4 ಕಾಮನ್ ಕ್ವಶನ್ಸ್ ಅಂದ್ರೆ ಡೌಟ್ಸ್ ಅಂತಾನೆ ಅನ್ಕೊಳ್ಳಿ. ಅದೇನಂತ ಒನ್ ಬೈ ಒನ್ ಈಗ ಡಿಸ್ಕಸ್ ಮಾಡೋಣ. ಆ ಎಲ್ಲಾ ಡೌಟ್ಸ್ ಕೂಡ ನಿಮ್ಮಿಂದಾನೇ ಬಂದಿರೋದು. ಸೊ ಇದಕ್ಕಿಲ್ಲ ಜಸ್ಟ್ ಎಸ್ ಅಥವಾ ನೋ ಅಂತ ಹೇಳಿ ವಿಡಿಯೋನ ಮುಗಿಸಲ್ಲ. ಅದಕ್ಕೆ ಸ್ವಲ್ಪ ರೀಸನ್ ಏನಂತ ಕೂಡ ನಿಮ್ಗೆ ತಿಳಿಸ್ತೀನಿ. ಸೊ ನಿಮ್ಗೂ ಕೂಡ ಏನ್ ಮಾಡಿದ್ರೆ ಏನಾಗುತ್ತೆ, ಅದ್ಯಾಕ್ ಬರುತ್ತೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಡೈಲಿ ಮೀನ್ ಹಿಟ್ ಕೊಡೋ ಬದಲು ಮೀನ್ ಹಿಡಿಯೋದು ಹೆಂಗಂತ ಹೇಳ್ಕೊಡೋದೇ ಬೆಟರ್. ಇದಲ್ದೆ ಕೊನೆಯಲ್ಲಿ ನಿಮ್ಗೆ ಒಂದು ಬೋನಸ್ ಪಾಯಿಂಟ್ ಕೂಡ ಕೊಡ್ತೀನಿ. ಅದು ಕೂಡ ತುಂಬಾ ಜನಕ್ಕೆ ಡೌಟ್ ಇದೆ. ಇದು ಬಂದು ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಇರೋದು. ನಿಮ್ಗೂ ಕೂಡ ಈ ಒಂದು ಡೌಟ್ ಇವತ್ತಿಲ್ಲ ಮುಂದೆ ಪಕ್ಕ ಬರುತ್ತೆ. ಸೊ ಬರೋ ತನಕ ವೇಟ್ ಮಾಡದೆ ಇವತ್ತೇ ಆ ಡೌಟ್ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಈಗ ಮ್ಯಾಟರ್ ಗೆ ಬರೋಣ. ಫಸ್ಟ್ ಬಂದು ಆಡ್ಸೆನ್ಸ್ ಅಲ್ಲಿ ನಾವೇನ್ ಅಡ್ರೆಸ್ ಕೊಡ್ತೀವಲ್ಲ ಆ ಅಡ್ರೆಸ್ ನಿಮ್ಮ ಗೌರ್ಮೆಂಟ್ ಐಡಿ ಪ್ರೂಫ್ ಅಲ್ಲಿ ಏನಿರುತ್ತೋ ಅದನ್ನೇ ಕೊಡ್ಬೇಕಾ ಅಥವಾ ಕರೆಂಟ್ ಅಡ್ರೆಸ್ ಕೊಡಬಹುದಾ ಅಂತ. ಇಲ್ಲಿ ಒಂದ್ ವಿಷಯನ ತಿಳ್ಕೊಳ್ಳಿ. ನೀವು ಐಡಿ ಪ್ರೂಫ್ ನ ಅಪ್ಲೋಡ್ ಮಾಡ್ತಿರೋದು ನಿಮ್ಮ ಐಡೆಂಟಿಟಿನ ಪ್ರೂಫ್ ಮಾಡಕ್ಕೆ. ಅದೇ ರೀತಿ ಅಡ್ರೆಸ್ ನ ನೀವು ಕೊಡ್ತಿರೋದು ನಿಮ್ಮ ಅಡ್ರೆಸ್ ಗೆ ಆಡ್ಸೆನ್ಸ್ ಪಿನ್ ಬರುತ್ತಲ್ಲ ಅದನ್ನ ಪ್ರೂವ್ ಮಾಡಕ್ಕೆ. ಅಂದ್ರೆ ಆ ಪಿನ್ ನಿಮ್ ಅಡ್ರೆಸ್ ಗೆ ಬಂದಿದೆ ಅಂತ. ಸೊ ಅದಕ್ಕೋಸ್ಕರ ಐಡಿಯಲ್ಲಿ ಯಾವುದೇ ಅಡ್ರೆಸ್ ಇರ್ಲಿ, ನಿಮ್ಮ ಕರೆಂಟ್ ಅಡ್ರೆಸ್ ಏನಿರುತ್ತಲ್ಲ ಆ ಅಡ್ರೆಸ್ ನ ನೀವು ಆಡ್ಸೆನ್ಸ್ ನಲ್ಲಿ ಕೊಡಿ. ಅವಾಗ ನಿಮ್ಗೆ ಆಡ್ಸೆನ್ಸ್ ನ ಪಿನ್ ವೆರಿಫಿಕೇಶನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೆಕೆಂಡ್ ಡೌಟ್ ಬಂದು ಒಂದೇ ಆಡ್ಸೆನ್ಸ್ ಅಕೌಂಟ್ ಗೆ 2 ಯೂಟ್ಯೂಬ್ ಚಾನಲ್ ಲಿಂಕ್ ಮಾಡಬಹುದಾ ಅಂತ. ಎಸ್, ನೀವು ಒಂದಕ್ಕಿಂತ ಜಾಸ್ತಿ ಯೂಟ್ಯೂಬ್ ಅಕೌಂಟ್ ಇದ್ರು ಒಂದೇ ಆಡ್ಸೆನ್ಸ್ ಗೆ ಲಿಂಕ್ ಮಾಡಬಹುದು. ಬಟ್ ಪ್ರಿಫರೇಬ್ಲಿ ಬೇಡ. ಯಾಕಂದ್ರೆ ನಿಮ್ಮ ಹತ್ರ 2 ಯೂಟ್ಯೂಬ್ ಚಾನಲ್ ಇದೆ ಅಂತ ತಿಳ್ಕೊಳ್ಳಿ. ಆ 2 ಯೂಟ್ಯೂಬ್ ಚಾನಲ್ ಕೂಡ ಒಂದೇ ಆಡ್ಸೆನ್ಸ್ ಅಕೌಂಟ್ ಗೆ ಲಿಂಕ್ ಮಾಡಿರ್ತೀರಾ. ಇನ್ ಕೇಸ್ ಮುಂದೆ ಹೋಗಿ ನಿಮ್ಮ ಒಂದ್ ಚಾನಲ್ ಗೆ ಯಾವುದೇ ಒಂದು ಕಮ್ಯುನಿಟಿ ಸ್ಟ್ರೈಕ್ ಬಂತಪ್ಪ ಅಂದ್ರೆ ಆ ಚಾನಲ್ ಮುಂದೆ ಹೋಗಿ ಟರ್ಮಿನೇಟ್ ಆಯ್ತು, ಆ ಒಂದ್ ಚಾನಲ್ ಟರ್ಮಿನೇಟ್ ಆಗಿದೆ ಅಂತ ಇನ್ನೊಂದ್ ಚಾನಲ್ಗೂ ಎಫೆಕ್ಟ್ ಆಗುತ್ತೆ. ಯಾಕೆ ಹೇಳಿ, ಆ 2 ಚಾನಲ್ ಕೂಡ ಒಂದೇ ಆಡ್ಸೆನ್ಸ್ ಅಕೌಂಟ್ ಗೆ ಲಿಂಕ್ ಆಗಿತ್ತು ಅದಕ್ಕೆ. ಸೊ ಈ ರೀತಿ ನಿಮ್ಮ ಒಂದ್ ಚಾನಲ್ ಟರ್ಮಿನೇಟ್ ಆದ್ರೆ ಇನ್ನೊಂದ್ ಚಾನಲ್ ಕೂಡ ಟರ್ಮಿನೇಟ್ ಆಗೋ ಚಾನ್ಸ್ ಇರುತ್ತೆ. ಓಹ್ ಸಾರಿ, ಚಾನ್ಸ್ ಇರಲ್ಲ, ಹಾಗೆ ಆಗುತ್ತೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೂಡ ಇಲ್ಲಿ ಕೊಡ್ತೀನಿ. ರೀಸೆಂಟ್ ಆಗಿ ಒಬ್ರದ್ದು ಅದೇ ರೀತಿ ಆಗಿದೆ. ಅವ್ರ ಹತ್ರ ಕೂಡ 2 ಯೂಟ್ಯೂಬ್ ಚಾನಲ್ ಇತ್ತು. ಎರಡನ್ನು ಕೂಡ ಅವರು ಒಂದೇ ಆಡ್ಸೆನ್ಸ್ ಅಕೌಂಟ್ ಗೆ ಲಿಂಕ್ ಮಾಡಿದ್ದಾರೆ. ಸೆಕೆಂಡ್ ಚಾನಲ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಓನ್ ಕಂಟೆಂಟ್ ನ ಹಾಕ್ತಾ ಇದ್ರು. ಇವನ್ ಅವರ ಚಾನಲ್ ಕೂಡ ಒಳ್ಳೆ ಗ್ರೋತ್ ಅಲ್ಲೇ ಇತ್ತು. ಬಟ್ ಅವರ ಫಸ್ಟ್ ಚಾನಲ್ ಇತ್ತಲ್ಲ ಅದ್ರಲ್ಲಿ ಮೂವೀಸ್ ಕ್ಲಿಪ್ ಹಾಕೋದು ಅಥವಾ ಕಂಪ್ಲೀಟ್ ಮೂವಿನೇ ಅಪ್ಲೋಡ್ ಮಾಡ್ತಾ ಇದ್ರು. ಅವಾಗ ಏನಾಗಿದೆ, ಆ ಒಂದು ಫಸ್ಟ್ ಚಾನಲ್ ಗೆ 3 ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಅದರಿಂದ ಆ ಚಾನಲ್ ಡಿಲೀಟ್ ಆಯ್ತು. ಆ ಚಾನಲ್ ಕೂಡ ಒಂದೇ ಆಡ್ಸೆನ್ಸ್ ಅಕೌಂಟ್ ಗೆ ಲಿಂಕ್ ಆಗಿರೋದ್ರಿಂದ ಆ ಸೆಕೆಂಡ್ ಚಾನಲ್ ಇತ್ತಲ್ಲ, ಅದೇ ಯಾವ್ದು ಒಳ್ಳೆ ಗ್ರೋತ್ ಬರ್ತಿತ್ತು ಅನ್ನಲ್ಲ ಆ ಚಾನಲ್, ಅದು ಕೂಡ. ಸೊ ನಿಮ್ಗೆ 100% ಕಾನ್ಫಿಡೆನ್ಸ್ ಇದೆ, ನಿಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಓನ್ ಕಂಟೆಂಟ್ ನ ಹಾಕ್ತೀರಾ, ಮುಂದೆ ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರಲ್ಲ ಅಂದ್ರೆ ಅವಾಗ ಬೇಕಾದ್ರೆ ನೀವು ಮಲ್ಟಿಪಲ್ ಯೂಟ್ಯೂಬ್ ಚಾನಲ್ ನ ಒಂದೇ ಆಡ್ಸೆನ್ಸ್ ಅಕೌಂಟ್ ಗೆ ಲಿಂಕ್ ಮಾಡಿ. ಅದಿಲ್ಲ ಅಂದ್ರೆ ಸಪರೇಟ್ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಿ. ಸಪರೇಟ್ ಅಂದ್ರೆ ನಿಮ್ಮ ಹೆಸರಿಂದಾನೇ ಮತ್ತೆ ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ಅಂದ್ರೆ ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಇವ್ರ ಹೆಸರಿಂದ ಆಡ್ಸೆನ್ಸ್ ಅಕೌಂಟ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಕೂಡ ಸೇಫ್ ಇರುತ್ತೆ. ಈಗ ಥರ್ಡ್ ಡೌಟ್ ಬಂದು 2 ಆಡ್ಸೆನ್ಸ್ ಅಕೌಂಟ್ ಇದ್ರೆ ಅದಕ್ಕೆ ಒಂದೇ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡಬಹುದಾ ಅಂತ. ಇದಕ್ಕೆ ಉತ್ತರ ಎಸ್, ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಕಂಡೀಷನ್ ಅಲ್ಲಿ ಆಡ್ಸೆನ್ಸ್ ಗೆ ಯಾರ ಹೆಸರಿಂದ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಲ್ಲ ಅವರ ಐಡಿ ಪ್ರೂಫ್ ನೇ ಕೊಡಿ. ಅದೇ ಪೇಮೆಂಟ್ ಡೀಟೇಲ್ಸ್ ನಲ್ಲಿ ಯಾರ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ಬೇಕಂತ ಇರ್ತೀರಲ್ಲ ಅವರ ಡೀಟೇಲ್ಸ್ ನ ಕೊಡಿ. ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ನಿಮ್ ಹೆಸರು ಹಾಕಿ ಅವರ ಬ್ಯಾಂಕ್ ಡೀಟೇಲ್ಸ್ ನ ಕೊಡಕ್ ಹೋಗ್ಬೇಡಿ. ಅಲ್ಲೇನಾದ್ರೂ ಮಿಸ್ ಮ್ಯಾಚ್ ಆದ್ರೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಗೆ ಪ್ರಾಬ್ಲಮ್ ಆಗುತ್ತೆ. 4ನೇ ಡೌಟ್ ಬಂದು ಸ್ವಲ್ಪ ಕನ್ಫ್ಯೂಸಿಂಗ್ ಬಟ್ ತುಂಬಾನೇ ಇಂಪಾರ್ಟೆಂಟ್. ಆಡ್ಸೆನ್ಸ್ ಅಕೌಂಟ್ ನ ಬೇರೆ ಹೆಸರಿಂದ ಕ್ರಿಯೇಟ್ ಮಾಡಿ ಒಂದೇ ಅಡ್ರೆಸ್ ನ ಕೊಡಬಹುದಾ? ಸೊ ಈ ರೀತಿಯ ಕೇಸಸ್ ಯಾವಾಗ ಆಗುತ್ತಪ್ಪ ಅಂದ್ರೆ
ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ನ ಹೆಸರಿಂದ ಆಡ್ಸೆನ್ಸ್ ಅಕೌಂಟ್ ನ ನೀವು ಕ್ರಿಯೇಟ್ ಮಾಡಿರ್ತೀರಾ. ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಆಬ್ವಿಯಸ್ಲಿ ಒಂದರಿಂದ ಜಾಸ್ತಿ ಆಡ್ಸೆನ್ಸ್ ಅಕೌಂಟ್ಸ್ ಅಲ್ಲೇ ಆಯ್ತು. ಆಡ್ಸೆನ್ಸ್ ಅಕೌಂಟ್ ಅಂದ್ರೆ ಪಿನ್ ವೆರಿಫಿಕೇಶನ್ ನೀವು ಮಾಡ್ಲೇಬೇಕು. ಅದಕ್ಕೆ ಇಂಪಾರ್ಟೆಂಟ್ ಏನು, ನಿಮ್ಮ ಅಡ್ರೆಸ್ ಕೊಡ್ಬೇಕು. ಸೊ ಈಗ ಎಲ್ರು ಕೂಡ ಒಂದೇ ಮನೆಯಲ್ಲಿ ಇರ್ತೀರಾ ಅಂದ್ರೆ ಅದೇ ಅಡ್ರೆಸ್ ಕೊಡ್ಬೇಕಾಗುತ್ತೆ. ಪಕ್ಕದ ಮನೆ ಅಂತೂ ಕೊಡಕ್ ಆಗಲ್ಲ. ಅಂತ ಸಿಚುವೇಶನ್ ಅಲ್ಲಿ ಸೇಮ್ ಅಡ್ರೆಸ್ ಕೊಟ್ರು ಏನು ತೊಂದ್ರೆ ಇಲ್ಲ, ಯಾಕಂದ್ರೆ ಇಲ್ಲಿ ಅಡ್ರೆಸ್ ಸೇಮ್ ಇರಬಹುದು, ಆದ್ರೆ ಎಲ್ಲರ ಹೆಸರಂತೂ ಚೇಂಜ್ ಇರುತ್ತಾ? ಹೋಗ್ಲಿ, ಹೆಸರು ಕೂಡ ಸೇಮ್ ಇದೆ ಅಂದ್ರೆ ID ಪ್ರೂಫ್ ಅಲ್ಲಾದ್ರೂ ಡಿಫ್ರೆನ್ಸ್ ಇರುತ್ತಾ? ಸಾಕಲ್ಲ. ಸೊ ಕನ್ಕ್ಲೂಷನ್ ಏನಂದ್ರೆ, ನೀವು ಮಲ್ಟಿಪಲ್ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು ಒಂದೇ ಅಡ್ರೆಸ್ ಇಂದ ನೀವು ಪಿನ್ ವೆರಿಫಿಕೇಶನ್ ನ ಮಾಡಬಹುದು. ಸೊ ಲಾಸ್ಟ್ ಬೋನಸ್ ಪಾಯಿಂಟ್, ಯೂಟ್ಯೂಬ್ ರೆವೆನ್ಯೂ ಬಗ್ಗೆ ಹೇಳೋ ಮುಂಚೆ ಇಲ್ಲಿವರೆಗೂ ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ, ನನ್ಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೀವು ಇನ್ ಕೇಸ್ ಈ ವಿಡಿಯೋ ಬೇರೆಯವರಿಗೆ ಶೇರ್ ಮಾಡಿಲ್ಲ ಅಂದ್ರು ನೀವು ವಿಡಿಯೋನ ಲೈಕ್ ಮಾಡಿದಿರಾ ಅಂದ್ರೆ ಯೂಟ್ಯೂಬ್ ವಿಡಿಯೋದಲ್ಲಿ ಹೆಲ್ಪ್ಫುಲ್ ಇನ್ಫಾರ್ಮೇಶನ್ ಇದೆ ಅಂತ ತಾನೇ ಯೂಟ್ಯೂಬ್ ರೆಕಮೆಂಡೇಶನ್ ಅಲ್ಲಿ ತುಂಬಾ ಜನಕ್ಕೆ ಆಟೋಮೆಟಿಕ್ ಆಗಿ ಅದು ರೀಚ್ ಕೊಡುತ್ತೆ. ಸೊ ಅದಕ್ಕೆ ವಿಡಿಯೋನ ಲೈಕ್ ಮಾಡಿ, ನಿಮಗೆ ವಿಡಿಯೋ ನೋಡಿ ಹೆಲ್ಪ್ ಆಗುತ್ತೆ, ಅದೇ ರೀತಿ ನನಗೆ ಲೈಕ್ ಸಿಕ್ಕರೆ ಹೆಲ್ಪ್ ಆಗುತ್ತೆ. ಸೊ ಲಾಸ್ಟ್ ಡೌಟ್ ಬಂದು ತುಂಬಾನೇ ಕಾಮನ್, ಮಾನಿಟೈಸ್ ಆದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮ್ಗೆ ಅರ್ನಿಂಗ್ಸ್ ಏನೋ ತೋರಿಸ್ತಿರುತ್ತೆ, ಬಟ್ ಅದೇ ನೀವು ಆಡ್ಸೆನ್ಸ್ ಅಕೌಂಟ್ ನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಯಾವುದೇ ಅರ್ನಿಂಗ್ಸ್ ತೋರಿಸ್ತಿರಲ್ಲ, $0 ಅಂತ ಬರ್ತಾ ಇರುತ್ತೆ. ಅದ್ಯಾಕೆ ಹೇಳ್ತೀನಿ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಚಾನಲ್ ಇದೆ. ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ $14 ಅರ್ನಿಂಗ್ಸ್ ನ ತೋರಿಸ್ತಾ ಇದೆ. ಅದೇ ಅವರ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಅದೇ ಅರ್ನಿಂಗ್ 0 ಇದೆ. ಸೇಮ್ ಇದೇ ನಿಮ್ಗೂ ಕೂಡ ಡೌಟ್ ಇರಬಹುದು. ಇದ್ಯಾಕಪ್ಪ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮ್ಮ ಅರ್ನಿಂಗ್ಸ್ ಏನಿದೆ ಅದು 48 ಅವರ್ಸ್ ಆದ್ಮೇಲೆ ಅಪ್ಡೇಟ್ ಆಗುತ್ತೆ. ಅಂದ್ರೆ ಇವತ್ತು ಫಸ್ಟ್ ಡೇಟ್ ಇದೆ ಅಂತ ತಿಳ್ಕೊಳ್ಳಿ, ಇವತ್ತೇನ್ ಅರ್ನಿಂಗ್ಸ್ ಆಗಿರುತ್ತಲ್ಲ ಅದು 3ನೇ ತಾರೀಕಿಗೆ ಅಂದ್ರೆ 3rd ಡೇಟ್ಗೆ ಅಪ್ಡೇಟ್ ಆಗುತ್ತೆ. ಬಟ್ ಅದೇ ಆಡ್ಸೆನ್ಸ್ ಅಲ್ಲಿ ಹಾಗಾಗಲ್ಲ. ಆಡ್ಸೆನ್ಸ್ ಅಲ್ಲಿ ಬರೀ ತಿಂಗಳಿಗೆ ಒಂದು ಸಾರಿ ಅಪ್ಡೇಟ್ ಆಗುತ್ತೆ. ಇವನ್ ಅದರ ಡೇಟ್ ಕೂಡ ಬಂದು 7th ರಿಂದ 12th ಒಳಗೆ. ಸೊ ಈಗ ಆಗಸ್ಟ್ ಮಂತ್ ನಡೀತಾ ಇದೆ. ಸೊ ಈ ಆಗಸ್ಟ್ ಮಂತ್ ನ 7th ಇಂದ 12 ತಾರೀಕಿನ ಒಳಗೆ ಹಿಂದಿನ ತಿಂಗಳು ಅಂದ್ರೆ ಜುಲೈ ಮಂತ್ ಅಲ್ಲಿ ಏನ್ ಅರ್ನಿಂಗ್ಸ್ ಆಗಿತ್ತಲ್ಲ ಅದು ಈ ಮಂತ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಜುಲೈಯಲ್ಲಿ ನಿಮ್ಗೆ ಏನೇ ಅರ್ನಿಂಗ್ಸ್ ಆಗಿದ್ರು ನೀವು ಬೇಕಾದ್ರೆ 12th ಡೇಟಿಗೆ ಆಡ್ಸೆನ್ಸ್ ಅಲ್ಲಿ ಲಾಗಿನ್ ಆಗಿ ಚೆಕ್ ಮಾಡಿ, ಅಲ್ಲಿ ನಿಮ್ಗೆ ಯೂಟ್ಯೂಬ್ ರೆವೆನ್ಯೂ ರಿಫ್ಲೆಕ್ಟ್ ಆಗುತ್ತೆ. ಅದ್ರಲ್ಲಿ ಏನಾದ್ರೂ ನಿಮ್ಮ $100 ಕಂಪ್ಲೀಟ್ ಆಗಿದ್ರೆ ಅದೇ ತಿಂಗಳ 22 ರಿಂದ 25ನೇ ತಾರೀಕು ಒಳಗಡೆ ನಿಮ್ಗೆ ಪೇಮೆಂಟ್ ಕೂಡ ಆಗುತ್ತೆ. ಸೊ ಯೂಟ್ಯೂಬ್ ಪೇಮೆಂಟ್ ಹೇಗಾಗುತ್ತೆ ಅಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ಅದನ್ನ ಬೇಕಾದ್ರೆ ನೀವು ಇಲ್ಲೋಗಿ ಚೆಕ್ ಮಾಡಿ. ಸಾಕು, ಜಾಸ್ತಿ ವಿಡಿಯೋ ಏನ್ ಎಳ್ದಾಡೋದು ಬೇಡ. ಆಲ್ಮೋಸ್ಟ್ ಆಡ್ಸೆನ್ಸ್ ಬಗ್ಗೆ ಇರುವಂತಹ ಚಿಕ್ಕ ಪುಟ್ಟ ಡೌಟ್ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಇಲ್ಲ ಅಂದ್ರೂ ನೋ ಟೆನ್ಷನ್, ನಿಮ್ಮ ಡೌಟ್ಸ್ ನ ನೀವು ಕಮೆಂಟ್ ಸೆಷನ್ ಅಲ್ಲೂ ಕೂಡ ಕೇಳಬಹುದು. ಇಲ್ಲಪ್ಪ ಅದು ಆಗಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಂತೂ ಇದ್ದೇ ಇದೆ, ಅದರಲ್ಲೂ ಕೂಡ ನಾನು ಇದೀನಿ. ಅಲ್ಲಿ ಬೇಕಾದ್ರೆ ಮೆಸೇಜ್ ಮಾಡಿ, ನಿಮ್ಮ ಡೌಟ್ಸ್ ಕೂಡ ಅಲ್ಲಿ ಕ್ಲಿಯರ್ ಆಗುತ್ತೆ. ಹಾಗೇನೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದೆನಾ ಅಥವಾ ಇನ್ನು ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರ್ದೆಲ್ಲ ಇನ್ನೂ ಚಾನಲ್ ಮಾನಿಟೈಸ್ ಆಗಿಲ್ಲ ಅವರ ಚಾನಲ್ ನ ಪ್ರಮೋಷನ್ ಬಿಡಿ, ಎಲ್ಲ ಸೀಕ್ರೆಟ್ ಹೀಗೆ ಹೇಳೋದೇನ್ ಬೇಡ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.